ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಇಂಡಿಗೋ ಫ್ಲೈಟ್ಗಳ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಕರು ಸಾಕಷ್ಟು ಪರದಾಡುವಂತಾಗಿತ್ತು. ಇಂಡಿಗೋ ಸಂಚಾರದಲ್ಲಿ ಸತತ 6ನೇ ದಿನವೂ ಕೂಡ ವ್ಯತ್ಯಯ ಆಗ್ತಾ ಇದೆ. ಆದರೆ ಮೊದಲಿನಷ್ಟಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇನ್ನೂ ಪ್ರಾಬ್ಲಮ್ ಸಂಪೂರ್ಣವಾಗಿ ಸರಿ ಹೋಗಿಲ್ಲ. ಕೆಲವು ಫ್ಲೈಟ್ಗಳು ಹಾರಾಟಕ್ಕೆ ಸಜ್ಜಾಗಿದ್ದರೆ ಇನ್ನೊಂದಷ್ಟು ಫ್ಲೈಟ್ಗಳ ಹಾರಾಟ ರದ್ದಾಗ್ತಾ ಇದೆ. ಸದ್ಯ ಇವತ್ತು ದೆಹಲಿ, ಕೊಚ್ಚಿ, ಮಂಗಳೂರಿಗೆ, ಬೆಂಗಳೂರಿನಿಂದ ಡೆಲ್ಲಿಗೆ, ಬೆಂಗಳೂರಿನಿಂದ ಕೊಚ್ಚಿಗೆ ಮತ್ತು ಬೆಂಗಳೂರಿನಿಂದ ಮಂಗಳೂರಿಗೆ ಹಾರುವಂತಹ ಇಂಡಿಗೋ ವಿಮಾನಗಳನ್ನು ರದ್ದು ಮಾಡಲಾಗಿದೆ. ಫ್ಲೈಟ್ಗಳ ಮಾಹಿತಿ ಈ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ, ಯಾವ ಫ್ಲೈಟ್ಗಳು ಹಾರಾಟ ನಡೆಸ್ತಾ ಇದ್ದಾವೆ, ಎಷ್ಟು ಗಂಟೆಗೆ ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ಸದ್ಯ ಏರ್ಪೋರ್ಟ್ ಸಿಬ್ಬಂದಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇಂಡಿಗೋ ಸಂಸ್ಥೆಯ ಸಿಬ್ಬಂದಿ ಮಾಹಿತಿ ನೀಡೋದಕ್ಕೂ ಕೂಡ ಇರಲಿಲ್ಲ, ಅಷ್ಟು ಸಿಬ್ಬಂದಿ ಕೊರತೆ ಕಾಡ್ತಾ ಇತ್ತು ಅಲ್ಲಿ. ಸದ್ಯ ಸಿಬ್ಬಂದಿ ಅವೈಲಬಿಲಿಟಿ ಇರೋದ್ರಿಂದ ಬಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹಾಗೆ ಕ್ಯಾನ್ಸಲ್ ಆಗಿರೋ ಫ್ಲೈಟ್ಗಳ ಮಾಹಿತಿಯನ್ನು ಪ್ಯಾಸೆಂಜರ್ಸ್ಗೆ ಆನ್ ಟೈಮ್ ತಲುಪಿಸ್ತಾ ಇದ್ದಾರೆ. ಹೀಗಾಗಿ ಏರ್ಪೋರ್ಟಲ್ಲಿ ಏನು ಮೊನ್ನೆ ಎಲ್ಲ ಏನು ರಶ್ ಆಗ್ತಾ ಇತ್ತು ಒಂದು 4-5 ದಿನಗಳಿಂದ, ಆ ರಶ್ ಕಡಿಮೆ ಆಗಿದೆ. ರೀಸನ್ ಏನು ಅಂದರೆ ಪ್ಯಾಸೆಂಜರ್ಸ್ಗೆ ನಿಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಥವಾ ನಿಮ್ಮ ಫ್ಲೈಟ್ ಡಿಲೇ ಆಗಿದೆ ಅನ್ನೋ ಮಾಹಿತಿ ಏನಿದೆ ಅದು ಆನ್ ಟೈಮ್ ಹೋಗ್ತಾ ಇದೆ. ಇವಾಗ ನಿನ್ನೆ ಮಧ್ಯಾಹ್ನದ ನಂತರದಿಂದ ಈ ಪರಿಸ್ಥಿತಿ ಸುಧಾರಿಸಿರುವಂಥದ್ದು. ಹಾಗಾಗಿ ಏರ್ಪೋರ್ಟ್ನಲ್ಲೂ ಕೂಡ ಜನದಟ್ಟಣೆ ಕಡಿಮೆ ಆಗ್ತಾ ಇದೆ. ಒಂದು ಕಡೆಗೆ ಗಮನಿಸ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಿದ್ದು ಸಾವಿರಾರು ಜನರು. ಫ್ಲೈಟ್ಗಳು ಹೆಚ್ಚು ಕಡಿಮೆ ಇವು 4-5 ದಿನಗಳಲ್ಲಿ 1-1.5 ಸಾವಿರದಷ್ಟು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿರೋ, 2,000ದಷ್ಟು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿರೋ ಮಾಹಿತಿ ಇದೆ. ಅಷ್ಟು ಫ್ಲೈಟ್ಗಳಲ್ಲಿ ಪ್ರಯಾಣಿಸಬೇಕಾದಂತಹ ಸಾವಿರಾರು ಪ್ರಯಾಣಿಕರಿಗೆ ತೊಂದರೆ ಉಂಟಾಗಿತ್ತು. ಅವರ ಲಗೇಜ್ಗಳು ಸಿಗ್ತಾ ಇರಲಿಲ್ಲ ಅವ್ರಿಗೆ. ಹಾಗಾಗಿ ಏರ್ಪೋರ್ಟ್ ಹತ್ರ ಬಂದು ಜಮಾವಣೆ ಆಗ್ತಾ ಇದ್ರು ಜನ. ಇನ್ನು ಕೆಲವರಿಗಂತೂ ಕ್ಲಿಯರ್ ಮಾಹಿತಿನೂ ಸಿಗ್ತಾನೆ ಇರಲಿಲ್ಲ. ಅಲ್ಲಿ ಮಾಹಿತಿ ಕೊಡೋದಕ್ಕೆ ಸಿಬ್ಬಂದಿ ಕೂಡ ಇರಲಿಲ್ಲ. ಈಗ ಆ ಪರಿಸ್ಥಿತಿ ಸುಧಾರಿಸಿದ್ದು ಸಿಬ್ಬಂದಿ ಮತ್ತೆ ಇರೋದ್ರಿಂದ ಒಂದಷ್ಟು ಮಾಹಿತಿ ರವಾನೆ ಆಗ್ತಾ ಇದೆ. ಏರ್ಪೋರ್ಟಲ್ಲೂ ಕೂಡ ಮಾಹಿತಿ ರವಾನೆ ಆಗ್ತಾ ಇದೆ. ಹಾಗೆ ಅವರಿಗೆ ಮೆಸೇಜ್ ಕೂಡ ಆನ್ ಟೈಮ್ ಹೋಗ್ತಾ ಇರೋದ್ರಿಂದ, ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಏರ್ಪೋರ್ಟಿಗೆ ಬರೋದನ್ನೇ ನಿಲ್ಲಿಸ್ತಾ ಇರೋದ್ರಿಂದ ಜನ ಸ್ವಲ್ಪ ಸಮಸ್ಯೆ ಸುಧಾರಿಸ್ತಿದೆ.